ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೇಪಾಕ್ಷಿ. ಇದು ಪಾರ್ಟ್ 2 ವಿಡಿಯೋ. ಸೊ ನಿಮ್ಮೆಲ್ಲರಿಗೂ ಹೇಳ್ದಂಗೆ ಪಾರ್ಟ್ 1ನಲ್ಲಿ ನಾನು ಯಾವ ರೀತಿ ಹೋದ್ವಿ ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಹೋಗಿ ದಯವಿಟ್ಟು ನೋಡಿ. ಹಾಗೆ ಇವತ್ತು ಈ ಟೆಂಪಲಲ್ಲಿ ಯಾವ ದೇವರಿದೆ, ಏನು, ಈ ಸ್ಥಳ ಎಲ್ಲಿದೆ ಅನ್ನೋದನ್ನು ಪ್ರತಿಯೊಂದನ್ನು ವಿವರವಾಗಿ ಹೇಳ್ತೀನಿ. ಬನ್ನಿ ನೋಡ್ಕೊತಾ ಬರೋಣ. ವಿಡಿಯೋನ ಸ್ಕಿಪ್ ಮಾಡ್ದಿರೋ ಕೊನೆಯವರೆಗೂ ನೋಡಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮಾಡಿ. ಜಿಲ್ಲೆ ಅನಂತಪುರ, ಸ್ಥಳ ಲೇಪಾಕ್ಷಿ, ಆಂಧ್ರ ಪ್ರದೇಶದಲ್ಲಿರುವಂತಹ ಸುಂದರವಾದ ಭವ್ಯವಾಗಿರುವಂತಹ ಒಂದು ಶಿಲ್ಪಕಲೆ. ಇದನ್ನು 16ನೇ ಶತಮಾನದಲ್ಲಿ ವಾಸ್ತುಶಿಲ್ಪದ ಲಕ್ಷಣ ಆದ ಕೆತ್ತನೆಯನ್ನು ತುಳುವ ವಿಜಯನಗರದ ಶೈಲಿಯಲ್ಲಿರುತ್ತೆ ಇದು. ಸೊ ಈ ಕೆತ್ತನೆಯಲ್ಲಿ ನೋಡೋದು ಏನಪ್ಪ ಅಂದರೆ, ರಾಮಾಯಣ, ಮಹಾಭಾರತ, ಪುರಾಣಗಳ ಮಹಾಕಾವ್ಯಗಳಿಂದ ರಾಮ ಮತ್ತು ಕೃಷ್ಣನ ದೃಶ್ಯಗಳನ್ನು ಇಲ್ಲಿ ಚಿತ್ರೀಕರಿಸಿರ್ತಾರೆ. ತುಂಬ ಅಂದರೆ ತುಂಬ ಅದ್ಭುತವಾಗಿ ಕೆತ್ತನೆಯನ್ನು ಮಾಡಿರ್ತಾರೆ. ದೇವಾಲಯದಿಂದ ಒಂದು ಸುಮಾರು 200 ಮೀಟ್ರ್ ಅಡಿಯಲ್ಲೇ ಒಂದು ಶಿವನ ನಂದಿನೂ ಸಹ ಇದೆ. ಅದು ಅದ್ಭುತವಾಗಿದೆ ಹೇಳಬೇಕು ಅಂದರೆ. ಈ ದೇವಸ್ಥಾನ 1530ರಲ್ಲಿ ವಿರುಪ್ಪಣ್ಣ ನಾಯಕ ಮತ್ತು ವೀರಣ್ಣ ಎಂಬ ಸಹೋದರರು ಈ ದೇವಸ್ಥಾನನ ಕಟ್ಟಿರ್ತಾರೆ. ಈ ದೇವಸ್ಥಾನದಲ್ಲಿ ವಿಜಯನಗರ ವಾಸ್ತುಶಿಲ್ಪ ಶೈಲಿಯಲ್ಲಿರುತ್ತೆ. ಮುಖ್ಯ ದೇವಾಲಯವನ್ನು 3 ಭಾಗಗಳಾಗಿ ಇಲ್ಲಿ ಮಹಾದ್ವಾರಗಳನ್ನು ನಿರ್ಮಿಸಿದ್ದಾರೆ. ಯಾವ್ದ್ಯಾವುದು ಅಂದರೆ ಮುಖಮಂಟಪ, ರಂಗಮಂಟಪ, ನಾಟ್ಯ ಮಂಟಪ. ಇಲ್ಲಿ ನಾವು ಗರ್ಭಗುಡಿಗೆ ಪ್ರವೇಶ ಮಾಡ್ತಿದ್ದಂಗೆ ಕಂಬಗಳು ಮತ್ತು ಚಾವಣಿಗಳ ಮೇಲೆ ಪ್ರತಿ ಇಂಚಿನ ಜಾಗದಲ್ಲೂ ಶಿಲ್ಪಗಳು, ವರ್ಣಚಿತ್ರಗಳು ಸಮೃದ್ಧಿಯಾಗಿ ಇದೆ. ಕಂಬಗಳ ಮೇಲೆ ಮತ್ತು ಗೋಡೆಗಳ ಮೇಲೆ ಚಿತ್ರ, ದೈವಿಕ ಜೀವಿಗಳಾಗಿರ್ಬೋದು, ಸಂತರು, ರಾಕ್ಷಸರು, ಸಂಗೀತಗಾರರು, ಭರತನಾಟ್ಯ ಆಡಿರ್ಬೋದು, ಈ ಥರ ಹಲವು ಕೆತ್ತನೆಗಳನ್ನ ಮಾಡಿದ್ದಾರೆ. ಇಲ್ಲಿ ಬಂದು ಮಹಾದ್ವಾರದಲ್ಲಿ ಗಂಗಾ ಮತ್ತು ಯಮುನಾ ದೇವತೆಗಳ ಪ್ರತಿಮೆನೂ ಸಹ ಇದೆ. ತುಂಬ ಅದ್ಭುತವಾಗಿದೆ. ನೋಡ್ತಾ ಇದ್ದರೆ ಕಳೆದೋಗ್ತೀವಿ ಅಂತಲೇ ಹೇಳ್ಬೋದು, ಅಷ್ಟು ಚಿತ್ರಕಲೆಗಳನ್ನು ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ಕೆತ್ತನೆಗಳನ್ನ ನೋಡಿ ನನಗಂತೂ ತುಂಬಾ ಇಷ್ಟ ಆಯಿತು. ಯಾರಾದರೂ ಹೋಗಬೇಕು ಅಂದರೆ ಒಮ್ಮೆ ವಿಸಿಟ್ ಮಾಡಿ. ತೇಜುನು ನಾನು ತುಂಬ ಎಂಜಾಯ್ ಮಾಡಿದ್ವಿ. ಇಲ್ಲಿ ಗರ್ಭಗುಡಿಗೆ ಹೋಗ್ತಾ ಇದ್ದಂಗೆ ನೋಡ್ತಾ ಇರ್ಬೋದು, ವೀರಭದ್ರ ದೇವರು ದರ್ಶನವೂ ಆಯಿತು. ಈ ದೇವಾಲಯನ ನಿರ್ಮಿಸೋ ಟೈಮಲ್ಲಿ ಅಗಸ್ತ್ಯ ಋಷಿಮುನಿಗಳು ಸಹ ಇಲ್ಲಿ ವಾಸ ಆಗಿದ್ರು ಅಂತ. ಒಳಾಂಗಣದಲ್ಲಿ ನವಗ್ರಹನೂ ಸಹ ಇದೆ. ಗರ್ಭಗುಡಿಗೆ ಅಂಟಿಕೊಂಡಂತೆ ಇಲ್ಲಿ ಸಪ್ರೇಟಾಗಿ ಅಂದರೆ ಪ್ರತ್ಯೇಕವಾಗಿ ಪಾರ್ವತಿ ದೇವಿಯು ಸಹ ನೆಲೆಸಿದ್ದಾರೆ. ಹಾಗೆ ವಿಷ್ಣುವಿನ ಅವತಾರನೂ ಸಹ ಇದೆ ದೇವಾಲಯದ ಒಳಗಡೆನೆ. ಭಾರತದಲ್ಲಿ ಅತ್ಯಂತ ಅದ್ಭುತ ಧಾರ್ಮಿಕ ತಾಣ ಅಂದರೆ ಲೇಪಾಕ್ಷಿ ಅಂತ ಹೇಳ್ಬೋದು. ಕರ್ನಾಟಕದ ಗಡಿಯಲ್ಲಿ ಆಂಧ್ರ ಪ್ರದೇಶದಲ್ಲಿರುವ ಲೇಪಾಕ್ಷಿ ರಾಮಾಯಣ ಕಾಲದ ನಂಟನ್ನು ಸಹ ಹೊಂದಿದೆ. ಇಲ್ಲಿ ಶ್ರೀರಾಮ ದೇವರು ಬಂದು ಹೋಗಿರೋ ಕುರುಹುಗಳು ಸಹ ಇದೆ. ಇಂದಿಗೂ ಸಹ ಅದರದ್ದು ಏನಂತಾರೆ ಕುರುಹುಗಳು ಇಂದಿಗೂ ಸಹ ಅದನ್ನು ತುಂಬ ಸಂರಕ್ಷಣವಾಗಿ ಇಟ್ಕೊಂಡು ಬಂದಿದ್ದಾರೆ. ಹಾಗೆ ನಾವು ಅದನ್ನೆಲ್ಲ ಪ್ರತಿಯೊಂದನ್ನು ನಾನು ತೋರಿಸ್ತೀನಿ, ನೋಡ್ಕೊತಾ ಬರ್ಬೋದು. ಈ ಗರ್ಭಗುಡಿಗೆ ಅಂಟಿನಂತೆ ಪ್ರತ್ಯೇಕವಾಗಿ ಪಾರ್ವತಿ ದೇವಿ ವಿಗ್ರಹನೂ ಸಹ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ರಾಮಲಿಂಗ ದೇವಸ್ಥಾನನೂ, ಪಾರ್ವತಿ ದೇವಿಯನ್ನು ನೋಡ್ತಾ ಇದ್ದೀರಲ್ಲ ಎಷ್ಟು ಅದ್ಭುತವಾಗಿದ್ದಾರೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾರೆ. ಹಾಗೆ ನಾವು ರಾಮದೇವರನ್ನು ನೋಡ್ಕೊತಾ ವಿಷ್ಣುವಿನ ಅವತಾರವನ್ನು ನೋಡುತ್ತಾ, ಇದು ದುರ್ಗಾದೇವಿ ಅವತಾರನ ಮಾಡಿದ್ದಾರೆ. ಯಾಕಂದರೆ ನವರಾತ್ರಿಯ ಮೊದಲನೇ ದಿನ ಹೋಗಿದ್ದ ಕಾರಣ ನಮಗೆ ದುರ್ಗಾದೇವಿಯ ದರ್ಶನವೂ ಆಯಿತು ಅಂತಲೇ ಹೇಳ್ಬೋದು. ಅದು ನೋಡೋದಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟು ಅಲಂಕಾರ ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ದೀರಲ್ಲ ಪ್ರತಿಯೊಂದು ಕೆತ್ತನೆಯೂ ಸಹ ಎಷ್ಟು ಅದ್ಭುತವಾಗಿದೆ ಅಂತ. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಮಕ್ಕಳನ್ನು ನೀವು ಆದಷ್ಟು ಇಂಥ ಸ್ಥಳಗಳಿಗೆ ಕರ್ಕೊಂಡೋಗಿ ಅವ್ರಿಗೆ ಈ ಥರ ಖುಷಿಯಾಗುವಂತಹ ಪ್ಲೇಸ್ಗೆ ಕರ್ಕೊಂಡೋಗಿ ಅವ್ರಿಗೆ ತೋರಿಸಿ, ಅವ್ರಿಗೂ ಇತಿಹಾಸದ ಬಗ್ಗೆ ವಿವರಿಸಿದ್ರೆ ಅವರು ಸಹ ಸ್ವಲ್ಪ ಆದ್ರೂ ತಿಳ್ಕೊತಾರೆ. ಅದರಲ್ಲಂತೂ 2 ಮಾತಿಲ್ಲ. ಸೊ ದೇವಸ್ಥಾನದಿಂದ ಹೊರಗಡೆ ನಾವು ಬರ್ತಾ ಇದ್ದಂಗೆ ಈ ರೀತಿಯೇ ಕಲ್ಲು ಬಂಡೆಗೆ ಅಂಟಿಕೊಂಡಿರುವಂತಹ ದೇವಾಲಯ.
ನೋಡ್ತಾ ಇರ್ಬೋದು ಎಷ್ಟು ಬೃಹತ್ ಆಕಾರದಲ್ಲಿದೆ ಅಂತ ಬಂಡೆಯು. ಮಂಟಪಗಳಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹೇಳಬೇಕು ಅಂದರೆ. ಹಾಗೆ ಮುಂದಕ್ಕೆ ಹೋಗ್ತಾ ನಮಗೆ 7 ಸೆಡೆ ಸರ್ಪದಿಂದ ಕೂಡಿರುವ ಲಿಂಗನೂ ಸಹ ಸಿಗುತ್ತೆ. ನೋಡ್ತಾ ಇರ್ಬೋದು ಹೊರಾಂಗಣ ಬರ್ತಾ ಇದ್ದಂಗೆ ಈ ಅದ್ಭುತವಾದ ದೃಶ್ಯ ಕಾಣಿಸ್ತು. ನಮಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಪ್ರತಿಯೊಂದು ಕೆತ್ತನೆ ಆಗಿರ್ಬೋದು. ಇದು 6 ಸೆಡೆಯ ನಾಗ. ಸೊ ಎಷ್ಟು ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ ಅಂತ ನೋಡಿ. ఇక్కడ వాల్ ఏమైనా ఉందా? వాల్ ఏమైనా ఉందా దానిపైన? అవంతకవే వస్తుంటాయి, ఎలా వస్తాయి తెలియదు కానీ నాన్ స్టాప్. ఇది మేము వచ్చినప్పటికి ఫుల్ ఉన్నింది. ఫుల్ ఉంటుంది. అదే ఇక్కడ అంతా ఇట్లా పడేశారు. ఏం పాద ఇది? ಸೀತಾದೇವಿ. ಸೀತಾದೇವಿ ಅಪಹರಣದ ಸಂದರ್ಭದಲ್ಲಿ ಸೀತಾಮಾತೆಯ ಪಾದ, ಜಟಾಯು, ಇದರ ಇತಿಹಾಸದ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ಏನು ಸಂಬಂಧ ಅಂತ ಹೇಳಿ ಪಾರ್ಟ್ 3. ಸೊ ಲೇಪಾಕ್ಷಿಯ ಸುಂದರ ನೋಟ ನೋಡಿದ್ರಲ್ಲ, ನನ್ನ ಕೈಯಲ್ಲಾದಷ್ಟು ನಾನು ಚಿತ್ರೀಕರಿಸಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸೊ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದರೆ ಒಂದು ಲೈಕು, ಒಂದು ಕಮೆಂಟು. ನೀವು ಒಂದು ಲೈಕು, ಒಂದು ಸಣ್ಣ ಕಮೆಂಟ್ ಕೊಡೋದ್ರಿಂದನೂ ಸಹ ನಾವು ನೆಕ್ಸ್ಟ್ ವ್ಲಾಗ್ ಮಾಡೋದಕ್ಕೆ ನಮಗೆ ಸ್ಫೂರ್ತಿ ಅಂತ ಹೇಳ್ಬೋದು. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫುಲ್ ವಿಡಿಯೋನ ನೋಡಿ. ಈ ರೀತಿಯ ಹೊಸ ಹೊಸ ಸ್ಥಳಗಳನ್ನು ನಾನು ನಿಮ್ಮ ಮುಂದೆ ತಂದಿಡೋದಕ್ಕೆ ಇಷ್ಟಪಡ್ತೀನಿ. ಈ ಕಂಬ ಬಂದು ನೇತಾಡುವ ಕಂಬ ಅಂತ ಹೇಳ್ಬೋದು. ಯಾವುದೇ ರೀತಿ ಬ್ಯಾಲೆನ್ಸ್ ಇಲ್ದಿರ, ಸ್ವಲ್ಪನೂ ಟಚ್ ಆಗ್ದಿರ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಂಬ ಇದೆ ಅಂತ. ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇನ್ನೂ ನಾನು ಹೊಸ ಹೊಸ ಸ್ಥಳ, ಪ್ಲೇಸ್ಗಳನ್ನ ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಲೈಕು, ಕಮೆಂಟು ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.